ಮುಸ್ಲಿಮರಿಗೆ ಟಿಕೆಟ್ ಕೊಡದೇ ಇದ್ರೆ ರಾಜೀನಾಮೆ. ಬ್ಲಾಕ್ ಮೇಲ್ಗೆ ಇಳಿದ್ರ ಸಚಿವ ಜಮೀರ್ ಅಹಮದ್. ದಾವಣಗೆರೆ ದಕ್ಷಿಣ ಟಿಕೆಟ್ ಮುಸ್ಲಿಮರಿಗೆ ಕೊಡಬೇಕು. ಟಿಕೆಟ್ ಮುಸ್ಲಿಮರಿಗೆ ಕೊಡದೇ ಇದ್ರೆ ರಾಜೀನಾಮೆ. ಬ್ಲಾಕ್ ಮೇಲ್ಗೆ ಇಳಿದ್ರ ಸಚಿವ ಜಮೀರ್ ಅಹಮದ್. ದಾವಣಗೆರೆ ದಕ್ಷಿಣ ಟಿಕೆಟ್ ಮುಸ್ಲಿಮರಿಗೆ ಕೊಡಬೇಕು, ಇಲ್ಲ ಅಂದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಹೈಕಮಾಂಡ್ ಮುಂದೆ ಮಂತ್ರಿ ಜಮೀರ್ ಹೊಸ ವರ್ಷೆ ತೋರಿಸಿದ್ದಾರೆ. ನಮ್ಮವರಿಗೆ ಟಿಕೆಟ್ ಕೊಡಿಸಿ ಅಂತ ಉಲೇಮಾಗಳು ಹೇಳಿದ್ದಾರೆ. ನೀವ್ ಏನು ಮಾಡ್ತಿರೋ ಗೊತ್ತಿಲ್ಲ, ಈ ಬಾರಿ ನಮ್ಮವರಿಗೆ ಟಿಕೆಟ್ ಕೊಡಿ. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಸಿಗದಿದ್ರೆ ರಾಜೀನಾಮೆ ನೀಡ್ತೇನೆ. ಸುರ್ಜೇವಾಲಾ ಮುಂದೆ ಕಡ್ಡಿ ಮುರಿದಂತೆ ಜಮೀರ್ ಮಾತನಾಡಿದ್ದಾರೆ. ಆದ್ರೆ ಅದಕ್ಕೆ ಸೊಪ್ಪು ಹಾಕದಂತಹ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಇಲ್ಲಿ ಧರ್ಮಗುರುಗಳನ್ನ ಎಳೆದು ತರೋದು ಸರಿಯಲ್ಲ. ಧರ್ಮಗುರುಗಳನ್ನು ಎಳೆದು ತರೋದು ಸರಿಯಲ್ಲ. ಟಿಕೆಟ್ ಕೊಡೋದು ಬಿಡೋದು ಪಕ್ಷದ ಆಯ್ಕೆ. ಗೆಲ್ಲುವವರಿಗೆ ಟಿಕೆಟ್ ಕೊಡ್ತೇವೆ, ಬೇಕಿದ್ರೆ ನೀವು ರಾಜೀನಾಮೆ ಕೊಡಬಹುದು ಅಂತ ಸುರ್ಜೇವಾಲಾ ಕೂಡ ಕೌಂಟರ್ ಕೊಟ್ರು. ಸುರ್ಜೇವಾಲಾ ಖಡಕ್ ನಡೆಗೆ ಮೆತ್ತಗಾದ ಜಮೀರ್ ಅಹಮದ್. ಈ ಬೆಳವಣಿಗೆ ನೋಡಿದ್ರೆ ಸಮರ್ಥ್ಗೆ ದಾವಣಗೆರೆಗೆ ಟಿಕೆಟ್ ಫಿಕ್ಸ್ ಅನ್ನುವಂತೆ ಕಂಡು ಬರ್ತಾ ಇದೆ. ಮುಸ್ಲಿಮರಿಗೆ ಟಿಕೆಟ್ ಕೊಡದಿದ್ರೆ ರಾಜೀನಾಮೆ ಕೊಟ್ಟು ಬಿಡ್ತೀನಿ. ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಹಾಗಾದ್ರೆ ಸಚಿವ ಜಮೀರ್ ಅಹಮದ್. ದಾವಣಗೆರೆ ದಕ್ಷಿಣ ಟಿಕೆಟ್ ಮುಸ್ಲಿಮರಿಗೆ ಕೊಡಬೇಕು, ಇಲ್ಲಾಂದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಯಾಕೆ ಕೊಡಬೇಕು? ಹೈಕಮಾಂಡ್ ಮುಂದೆ ಮಂತ್ರಿ ಜಮೀರ್ ಹೊಸ ವರ್ಷೆ ತೋರಿಸಿದ್ದಾರೆ. ಮುಸ್ಲಿಮರಿಗೆ ಟಿಕೆಟ್ ಕೊಡಿಸಿ ಅಂತ ಉಲೇಮಾಗಳು ಹೇಳಿದ್ದಾರೆ. ಹಂಗಾಗಿ ಮುಸ್ಲಿಮರಿಗೆ ಟಿಕೆಟ್ ಕೊಡಿ, ಏನ್ ಮಾಡ್ತಿರೋ ಗೊತ್ತಿಲ್ಲ, ಈ ಬಾರಿ ನಮ್ಮವರಿಗೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಹೇಳಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಏನಾರ ಸಿಗದೆ ಇದ್ರೆ ನಾನು ರಾಜೀನಾಮೆ ಕೊಟ್ಟು ಬಿಡ್ತೀನಿ. ಸುರ್ಜೇವಾಲಾ ಮುಂದೆ ಕಡ್ಡಿ ಮುರಿದಂಗೆ ಜಮೀರ್ ಮಾತನಾಡಿದ್ದಾರೆ. ಅದಕ್ಕೆ ಸುರ್ಜೇವಾಲಾ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸೊಪ್ಪು ಹಾಕ್ಲಿಲ್ಲ. ಇಲ್ಲಿ ಧರ್ಮಗುರುಗಳನ್ನ ಎಳೆತರೋದು ಸರಿಯಲ್ಲ. ಯಾರಿಗೆ ಟಿಕೆಟ್ ಕೊಡಬೇಕು ಯಾರಿಗೆ ಬಿಡಬೇಕು ಅಂತ ಪಕ್ಷ ನಿರ್ಧಾರ ಮಾಡುತ್ತೆ. ಅದು ಪಕ್ಷದ ಆಯ್ಕೆ ಆಗಿರುತ್ತೆ. ಗೆಲ್ಲೋರಿಗೆ ಪಕ್ಷ ಟಿಕೆಟ್ ಕೊಡುತ್ತೆ, ಬೇಕಿದ್ರೆ ನೀವು ರಾಜೀನಾಮೆ ಕೊಟ್ಕೊಳ್ಳಿ ಅಂತ ಕೌಂಟರ್ ಕೊಟ್ರಂತೆ ಸುರ್ಜೇವಾಲಾ ಖಡಕ್ ನಡೆಗೆ ಜಮೀರ್ ಅಹಮದ್ ಮೆತ್ತಗಾಗಿದ್ದಾರೆ. ಬೆಳವಣಿಗೆ ನೋಡಿದ್ರೆ ದಾವಣಗೆರೆಯಲ್ಲಿ ಬಹುತೇಕವಾಗಿ ಸಮರ್ಥಿಗೆ ಟಿಕೆಟ್ ಕೊಡೋದು ಫಿಕ್ಸ್ ಅನ್ನುವಂತೆ ಕಾಣಿಸ್ತಾ ಇದೆ. ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಕೂಗು ದಾವಣಗೆರೆ ದಕ್ಷಿಣದಲ್ಲಿ ಕೇಳಿ ಬರ್ತಾ ಇತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ದೀಪಾ. ದೀಪಾ, ದಾವಣಗೆರೆಯ ದಕ್ಷಿಣ ಒಂದು ಬೈ ಎಲೆಕ್ಷನ್ ನಲ್ಲಿ ಮುಸ್ಲಿಮರು ವರ್ಸಸ್ ಶಾಮನೂರು ಕುಟುಂಬ ಅನ್ನುವಂತಾಗಿದೆ. ಈ ಮಧ್ಯೆ ಜಮೀರ್ ಅವರು ಕೂಡ ನಾವು ರಾಜೀನಾಮೆಯನ್ನ ಕೊಟ್ಟು ಬಿಡ್ತೀನಿ ಅಂತ ಹೇಳಿರುವಂತದ್ದು ಏನಿದೆ ಹೆಚ್ಚಿನ ಮಾಹಿತಿ? ದಾವಣಗೆರೆ ಟಿಕೆಟ್ ಕಗ್ಗಂಟು ಹೈಕಮಾಂಡ್ಗೆ ದೊಡ್ಡ ತಲೆನೋವು ಆಗಿರೋದಂತೂ ನಿಜ. ಒಂದು ಕಡೆ ಮುಸ್ಲಿಂ ಅಲ್ಪಸಂಖ್ಯಾತ ಸಮುದಾಯ, ಮತ್ತೊಂದು ಕಡೆ ಶಾಮನೂರ್ ಕುಟುಂಬ ಅನ್ನುವಂತಹ ರೀತಿಯಲ್ಲಿ ಅಲ್ಲಿ ವಾತಾವರಣ ಸೃಷ್ಟಿಯಾಗಿದೆ. ನಿನ್ನೆ ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲೂ ಕೂಡ ಒಂದಿಷ್ಟು ಗೊಂದಲಗಳು, ಒಂದಿಷ್ಟು ಗದ್ದಲಗಳು ಕೂಡ ಆಗಿರುವಂತದ್ದು. ಪ್ರಮುಖವಾಗಿ ಹಿಂದೆ ಶಾಮನೂರ್ ಶಿವಶಂಕರಪ್ಪನವರು ಮುಂಬರುವಂತಹ ಚುನಾವಣೆಗಳಲ್ಲಿ ಅಲ್ಪಸಂಖ್ಯಾತರಿಗೆ ಈ ಕ್ಷೇತ್ರ ಬಿಡ್ತೇವೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು ಅನ್ನುವಂತಹದ್ದೇನಿದೆ, ಇದು ದೊಡ್ಡ ಮಟ್ಟಿನಲ್ಲಿ ಸದ್ದಾಗಿರುವಂತದ್ದು. ಅಷ್ಟೇ ಅಲ್ಲ, ಜಮೀರ್ ಅಹಮದ್ ಅವರು ಕೂಡ ಈ ವಿಚಾರವಾಗಿ ಇನ್ವಾಲ್ವ್ ಆಗಿರುವಂತದ್ದು. ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಈ ಬಗ್ಗೆ ಮಾತನಾಡಿರುವಂತದ್ದು ಇದೀಗ ಚರ್ಚೆ ಆಗ್ತಿದೆ. ನೀವು ಟಿಕೆಟ್ ಕೊಡದೆ ಹೋದ್ರೆ ತಾನು ರಾಜೀನಾಮೆಯನ್ನು ಕೂಡ ಸಲ್ಲಿಸುವಂತಹ ಮಟ್ಟಕ್ಕೆ ಹೋಗ್ತೇನೆ ಅನ್ನುವಂತಹ ಮಾತುಗಳನ್ನ ಆಡಿರೋದು. ಜೊತೆಗೆ ನಾನು ಧರ್ಮಗುರುಗಳಿಗೆ ಮಾತು ಕೊಟ್ಟಿದ್ದೇನೆ ಅನ್ನುವಂತಹ ಮಾತುಗಳನ್ನ ಸಭೆಯಲ್ಲಿ ಆಡಿದ್ದಾರೆ ಅನ್ನುವಂತಹದ್ದು ಇರುವಂತ ಮಾಹಿತಿ. ಈ ವೇಳೆ ಸುರ್ಜೇವಾಲಾ ಅವರು ಕೂಡ ಗರಂ ಆಗಿ, ನೀವು ಈ ವಿಚಾರದಲ್ಲಿ ಧರ್ಮಗುರುಗಳನ್ನ ಎಳೆದು ತರುವಂತದ್ದು ಸರಿಯಲ್ಲ, ನೀವು ರಾಜೀನಾಮೆ ಕೊಡೋದಾದ್ರೆ ಕೊಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಖಡಕ್ ಆಗಿ ಅವ್ರಿಗೂ ಕೂಡ ರಿಪ್ಲೈ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಹೀಗಾಗಿ ಸಹಜವಾಗಿ ಟಿಕೆಟ್ ಸಮರದ ಕಾರಕಕ್ಕೆ ಬಹುತೇಕವಾಗಿ ಇಂದು ಅಥವಾ ನಾಳೆ ಒಳಗೆ ಈ ಒಂದು ಟಿಕೆಟ್ ಅನೌನ್ಸ್ ಆಗ್ಲೇಬೇಕು. ಯಾಕಂದ್ರೆ ಸೋಮವಾರ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಕೊನೆ ದಿನ ಇರೋದ್ರಿಂದ ಅವ್ರಿಗಿರುವಂತಹ ಸಮಯ ಇವತ್ತು ಮತ್ತೆ ನಾಳೆ ಮಾತ್ರ. ಹೀಗಾಗಿ ಸಹಜವಾಗಿ ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಈ ವಿಚಾರ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿರೋದು ಕೂಡ ಹೌದು. ಮಂಜರಿ. ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮುಸ್ಲಿಮರಿಗೆ ಟಿಕೆಟ್ ಕೊಡಲೇಬೇಕು ಅನ್ನುವಂತಹ ಕೂಗು ದಾವಣಗೆರೆ ದಕ್ಷಿಣದಲ್ಲಿ ಕೇಳಿ ಬರ್ತಾ ಇದೆ. ಈ ಕಡೆ ಶಾಮನೂರು ಕುಟುಂಬದಿಂದ ಕೂಡ ಸಮರ್ಥ್ಗೆ ಟಿಕೆಟ್ ಫಿಕ್ಸ್ ಅನ್ನುವಂತೆ ಕಾಣಿಸ್ತಾ ಇದೆ. ಮತ್ತು ಸುರ್ಜೇವಾಲಾ ಕೂಡ ಜಮೀರ್ ಮಾತಿಗೆ ಸೊಪ್ಪು ಹಾಕದೆ, ಬೇಕಿದ್ರೆ ನೀವು ರಾಜೀನಾಮೆ ಕೊಟ್ಕೊಂಡ್ರೆ ಕೊಟ್ಕೊಳ್ಳಿ,
ಆದ್ರೆ ಯಾರಿಗೆ ಗೆಲುವೋ ಅವರಿಗೆ ಮಾತ್ರ ಟಿಕೆಟ್ ಕೊಡಲು ಪಕ್ಷ ನಿರ್ಧಾರವನ್ನ ಮಾಡುತ್ತೆ ಅಂತ ಕೌಂಟರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಉಸ್ತುವಾರಿ. ಇದನ್ನೆಲ್ಲವನ್ನ ನೋಡಿದ್ರೆ ಶಾಮನೂರು ಕುಟುಂಬಕ್ಕೆ ಮತ್ತೆ ಟಿಕೆಟ್ ಫಿಕ್ಸ್ ಅನ್ನುವಂತೆ ಕಾಣಿಸ್ತಿದೆ ದಾವಣಗೆರೆಯಲ್ಲಿ.